ಅರಣ್ಯಕಾಂಡ ಅಧ್ಯಾಯ 25. ಇಸ್ರಾಯೇಲ್ಯರು ಶಿಟ್ಟೀಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲ್ಯರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲ್ಯರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದುದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು ಮೋಶೆಗೆ, ನೀನು ಜನರ ಮುಖಂಡರೆಲ್ಲರನ್ನೂ ಹಿಡಿಸಿ ಅವರಿಗೆ ಯೆಹೋವನಿಗೋಸ್ಕರ ಬಹಿರಂಗವಾಗಿ ಮರಣದಂಡನೆಯನ್ನು ಮಾಡಿಸಬೇಕು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು ಇಸ್ರಾಯೇಲ್ಯರಿಂದ ತೊಲಗಿಸಬೇಕು ಎಂದು ಹೇಳಿದನು. ಆದ ಕಾರಣ ಮೋಶೆ ಇಸ್ರಾಯೇಲ್ಯರ ನ್ಯಾಯಾಧಿಪತಿಗಳಿಗೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪೆಗೋರದ ಬಾಳನಿಗೆ ಸೇರಿಕೊಂಡ ತನ್ನ ವಶದಲ್ಲಿರುವವರಿಗೆ ಪ್ರಾಣಶಿಕ್ಷೆಯನ್ನು ನಡೆಸಬೇಕೆಂದು ಆಜ್ಞಾಪಿಸಿದನು. ಇಸ್ರಾಯೇಲ್ಯರ ವರ್ಗ ಸಮೂಹದವರು ದೇವದರ್ಶನದ ಗುಡಾರದ ಬಾಗಲಿನ ಹತ್ತಿರ ಅಳುತ್ತಿರುವಾಗ ಇಸ್ರಾಯೇಲ್ಯನಾದ ಒಬ್ಬ ಮನುಷ್ಯನು ಮೋಶೆಗೂ ಸರ್ವ ಸಮೂಹದವರಿಗೂ ಎದುರಾಗಿಯೇ ಒಬ್ಬ ಮಿದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಬಳಿಗೆ ಕರಕೊಂಡು ಬರುವುದನ್ನು ಕಂಡರು. ಕೂಡಲೇ ಮಹಾಯಾಜಕ ಆರೋನನ ಮೊಮ್ಮಗನೂ ಎಲ್ಲಾಜಾರನ ಮಗನೂ ಆದ ಫಿನೆಹಾಸನು ಸಭೆಯ ನಡುವೆಯಿಂದೆದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೇಲಿನ ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಹೊಕ್ಕು ಅವರಿಬ್ಬರನ್ನೂ, ಅಂದರೆ ಆ ಇಸ್ರಾಯೇಲ್ಯನನ್ನು ಆ ಸ್ತ್ರೀಯನ್ನು ಒಂದೇ ಏಟಿನಿಂದ ಹೊಟ್ಟೆಯಲ್ಲಿ ತಿವಿದು ಕೊಂದನು. ಆಗ ಇಸ್ರಾಯೇಲರಿಗುಂಟಾಗಿದ್ದ ವ್ಯಾಧಿ ನಿಂತು ಹೋಯಿತು. ಆ ವ್ಯಾಧಿಯಿಂದ 24,000 ಮಂದಿ ಸತ್ತರು. ಆಗ ಯೆಹೋವನು ಮೋಶೆಗೆ, ನಾನೇ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಮಹಾಯಾಜಕ ಆರೋನನ ಮೊಮ್ಮಗನೂ ಎಲ್ಲಾಜಾರನ ಮಗನೂ ಆಗಿರುವ ಫಿನೆಹಾಸನು ನನ್ನ ಗೌರವವನ್ನು ಕಾಪಾಡಿದ್ದರಿಂದ ಇಸ್ರಾಯೇಲ್ಯರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದಾನೆ. ಹೀಗಿರುವುದರಿಂದ ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರಾಯೇಲ್ಯರನ್ನು ನಿರ್ಮೂಲ ಮಾಡಬೇಕಾದ ಅಗತ್ಯವಿಲ್ಲ. ಆದ ಕಾರಣ ನಾನು ಅವನ ಸಂಗಡ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆಂದು ಎಲ್ಲರಿಗೂ ತಿಳಿಸು. ಆ ಒಡಂಬಡಿಕೆ ಏನೆಂದರೆ, ಅವನಿಗೂ ಅವನ ತರುವಾಯ ಅವನ ಸಂತತಿಯವರಿಗೂ ಯಾಜಕತ್ವವು ಶಾಶ್ವತವಾಗಿಯೇ ಇರುವುದೆಂದು ಮಾತು ಕೊಡುತ್ತೇನೆ. ಅವನು ತನ್ನ ದೇವರ ಗೌರವವನ್ನು ಸ್ಥಾಪಿಸಿ ಇಸ್ರಾಯೇಲ್ಯರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದ್ದರಿಂದ ನಾನು ಅವನಿಗೆ ಈ ಮಾತನ್ನು ಕೊಟ್ಟಿದ್ದೇನೆ ಎಂದು ಹೇಳಿದನು. ಆ ಮಿದ್ಯಾನ್ ಸ್ತ್ರೀಯೊಡನೆ ಹತನಾದವನ ಹೆಸರು ಜಿಮ್ರಿ. ಅವನು ಸಿಮೆಯೋನ್ ಕುಲದವರಲ್ಲಿ ಗೋತ್ರ ಪ್ರಧಾನನಾದ ಸಾಲು ಎಂಬವನ ಮಗ. ಹತವಾದ ಆ ಮಿದ್ಯಾನ್ ಸ್ತ್ರೀಯ ಹೆಸರು ಕೊಜ್ಬಿ. ಅವಳು ಮಿದ್ಯಾನ್ಯರಲ್ಲಿ ಗೋತ್ರ ಪ್ರಧಾನನಾದ ಚೂರ್ ಎಂಬವನ ಮಗಳು. ತರುವಾಯ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಮಿದ್ಯಾನ್ಯರನ್ನು ಹಿಂಸಿಸಿ ಸಂಹರಿಸಬೇಕು. ಅವರು ಪೆಗೋರದ ಸಂಗತಿಯಲ್ಲಿಯೂ ತಮ್ಮ ಅಧಿಪತಿಯ ಮಗಳಾದ ಕೊಜ್ಬಿ ಎಂಬ ಸ್ವಕುಲ ಸ್ತ್ರೀಯ ಸಂಗತಿಯಲ್ಲಿಯೂ ನಿಮ್ಮನ್ನು ಮೋಸಗೊಳಿಸಿ ಹಿಂಸಿಸಿದರಲ್ಲ. ಆ ಸ್ತ್ರೀಯು ಪೆಗೋರದ ಸಂಗತಿಯಿಂದ ಘೋರ ವ್ಯಾಧಿಯುಂಟಾದಾಗ ಹತವಾದಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇಂದು ದೇವರ ಅಮೂಲ್ಯ ವಾಕ್ಯವನ್ನು ಒಟ್ಟಾಗಿ ನಾವೆಲ್ಲರೂ ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಯನ ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್, 25ನೇ ಅಧ್ಯಾಯ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 25. 24ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆಯನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಅದನ್ನು ಸ್ವಲ್ಪ ಹಿಂದಿರುಗಿ ಅದನ್ನು ನೋಡಿಕೊಳ್ಳುವಂಥದ್ದು ಏನಾಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಂಬಂಧ, ಒಂದು ಲಿಂಕ್ ನಮಗೆ 25ನೇ ಅಧ್ಯಾಯಕ್ಕೆ ಬಂದಾಗ ನಮಗೆ ಅರ್ಥವಾಗುತ್ತೆ. 24ನೇ ಅಧ್ಯಾಯದಲ್ಲಿ ಮತ್ತು 20, 22, 23, 24 ಅಧ್ಯಾಯಗಳಲ್ಲಿ ಇಬ್ಬರು ದೊಡ್ಡ ವ್ಯಕ್ತಿಗಳನ್ನು ನಾವು ನೋಡಿಕೊಳ್ತೇವೆ. ಒಬ್ಬನು ಅರಸನು, ಇನ್ನೊಬ್ಬ ವ್ಯಕ್ತಿ ಶಕುನ ನೋಡುವವನು ಅಥವಾ ಶಕುನ ನುಡಿಯುವವನು. ಅರಸನ ಹೆಸರು ಬಾಲಾಕನು. ಬಾಲಾಕನಂದರೆ ವ್ಯರ್ಥ ಮಾಡುವವನು.
ಆ ರೀತಿಯಾಗಿ ಯಾರು ಹೆಸರು ಇಟ್ಕೊಳ್ಳೋದಿಲ್ಲ. ಆದರೆ ಬಾಲಾಕನು ಅಂತ ಅವನು ಆ ದಿವಸಗಳಲ್ಲಿ ಇಟ್ಕೊಂಡಿದ್ದ. ಬಹುಶಃ ಅವನ ತಂದೆ ತಾಯಿಗಳು ಇಟ್ಟರು ಏನೋ ಗೊತ್ತಿಲ್ಲ. ಕೆಲವು ಸಾರಿ ಕೆಲವು ಮಕ್ಕಳಿಗೆ ನಾವು ಮಾತಾಡುವಾಗ ಮುದ್ದಾಗಿ ಕೆಲವು ಹೆಸರಿಡ್ತೇವೆ ನಾವು. ಅದು ಕ್ರಮೇಣ ಅದೇ ಹೆಸರನ್ನು ತಮಾಷೆಯಾಗಿ ಇಡುವಂಥದ್ದು, ತಮಾಷೆಯಾಗಿ ಕರೆಯುವಂಥದ್ದೇ ಅದು ನಿಜ ಆಗಿಬಿಡ್ತದೆ. ಆ ರೀತಿಯಾಗಿ ಬಾಲಾಕನಂದರೆ ವ್ಯರ್ಥ ಮಾಡುವವನು, ವೇಸ್ಟರ್. ಅವನು ಅರಸನಾಗ್ಬಿಟ್ಟ. ಅರಸನಾದಾಗ ಇಸ್ರಾಯೇಲ್ರು ಎಲ್ಲಿ ತನ್ನ ಮೇಲೆ ಯುದ್ಧಕ್ಕೆ ಬರ್ತಾರೋ ಎಂಬ ಭಯ, ಭಾಳ ಭಯ, ಸ್ವಲ್ಪ ಭಯ ಅಲ್ಲ, ಭಾಳ ಭಯಪಟ್ಟು ಅವನು ಒಂದು ಉಪಾಯ ಮಾಡ್ತಾನೆ. ಇಸ್ರಾಯೇಲ್ ತನ್ನ ದೇಶವನ್ನು ಮೋವಾಬ್ಯರಾದ ತಮ್ಮನ್ನು ಅಟ್ಯಾಕ್ ಮಾಡಬಾರ್ದು, ದಾಳಿ ಮಾಡಬಾರ್ದು, ಹೇಗಾದರೂ ಅವರನ್ನು ವಂಚಿಸಿ ಅವರನ್ನು ಗೆಲ್ಲಬೇಕಂತ ಒಂದು ಉಪಾಯ ಅವನು ಮಾಡಿಕೊಳ್ತಾನೆ. ಈ ದಿವಸಗಳಲ್ಲಿ ಕೂಡ ಆ ರೀತಿಯಾಗಿ ಕೆಲವರು ಮಾಡುವಂಥದ್ದನ್ನು ನಾನು ಕೇಳಿದ್ದೇನೆ. ಯಾರಾದರೂ ನಿಮಗೆ ಇಷ್ಟ ಇಲ್ಲದಂಥವರಿದ್ದರೆ ಅವ್ರ ಮೇಲೆ ಮಂತ್ರ ಮಾಡಿಬಿಡಬೇಕು, ಮಾಟ ಮಾಡಿಬಿಡಬೇಕು, ಅವ್ರಿಗೆ ಏನಾದರೂ ಹಾನಿ ಮಾಡಿಬಿಡಬೇಕು ಎಂಬುದಾಗಿ. ಆ ರೀತಿಯಾಗಿ ಅವನು ಕೂಡ ಬಾಲಾಕನು ಅಂದರೆ ವ್ಯರ್ಥ ಮಾಡುವವನು ಎಂಬ ಹೆಸರಿನ ಅರ್ಥ ಹೊಂದಿದಂಥವನು ಈ ಬಿಳಾಮನನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ರೀ. ಬಿಳಾಮನು ಅಂತೇಳಿದರೆ ಅವನ ಹೆಸರಿನ ಅರ್ಥ ನನ್ನ ಜನರಲ್ಲದವನು ಅಥವಾ ಜನರಲ್ಲದವನು ಅಂದರೆ ಅದರ ಅರ್ಥ ವಿದೇಶಿ, ಫಾರಿನರ್ ಅಂತ ಹೇಳ್ಬಿಟ್ಟು. ಈ ಬಿಳಾಮನು ಶಕುನ್ ಹೇಳುವವನಾಗಿದ್ದನು. ಸ್ವಲ್ಪ ಈ ಮಾಂತ್ರಿಕ ಇಲ್ಲವೇ ಆಧ್ಯಾತ್ಮಿಕ ಅಥವಾ ಅದ್ಭುತ ಮಾಡುವಂಥ ಪವಾಡ ಪುರುಷನಾಗಿದ್ದನು ಈ ಬಿಳಾಮನು. ಬಿಳಾಮನನ್ನು ಇವನು ದೂತರ ಮುಖಾಂತರವಾಗಿ ಈ ಅರಸನು ಕಾಂಟ್ಯಾಕ್ಟ್ ಮಾಡಿ, ಬಾಲಾಕನು ಕಾಂಟ್ಯಾಕ್ಟ್ ಮಾಡಿ, ನೀನು ಹೇಗಾದರೂ ಮಾಡಿ ಬಂದು ಇಸ್ರಾಯೇಲರನ್ನು ಶಪಿಸಬೇಕು, ಯಾಕಂದರೆ ನೀನು ಆಶೀರ್ವದಿಸಿದರೆ ಆಶೀರ್ವಾದ, ನೀನು ಶಪಿಸಿದರೆ ಶಾಪ ಬರ್ತಿದೆ ಅಂತ ನಾನು ಕೇಳಿದ್ದೀನಿ. ಆದ ಕಾರಣ ಶಕುನದ ಕಾಣಿಕೆಯನ್ನು ಹೆಚ್ಚಿನ ಅಂಶ ದೊಡ್ಡ ಪ್ರಭಾವದಲ್ಲಿ ಕೊಟ್ಟು ಕಳಿಸಿ ಅವನನ್ನು ಆಹ್ವಾನ ಮಾಡಿದಾಗ, ಇಲ್ಲೇ ಇರ್ರಿ, ನಾನು ದೇವ್ರನ್ನ ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ವಿಚಾರಿಸಿದಾಗ ದೇವರು ಹೇಳಿದಂಥದ್ದು, ನೀನು ಅವ್ರ ಜೊತೆಗೆ ಹೋಗಬಾರ್ದು. ಅವರು ಆಶೀರ್ವಾದ ಹೊಂದಿದ್ದಂಥವರು ಇಸ್ರಾಯೇಲ್ರು, ಅವರನ್ನು ನಾನು ಆಶೀರ್ವದಿಸಿದ್ದೇನೆ, ಅವರನ್ನು ಶಪಿಸಬಾರ್ದು ಎಂಬುದಾಗಿ ಕ್ಲಿಯರ್ ಕಟ್ಟಾಗಿ ಸ್ಪಷ್ಟವಾಗಿ ದೇವರು ಬಿಳಾಮನಿಗೆ, ವಿದೇಶಿಗೆ ಹೇಳಿಬಿಡ್ತಾರೆ ದೇವರು. ಆಗ ಈ ವಿದೇಶ ಎಂಬ ಹೆಸರಿನ ಅರ್ಥವುಳ್ಳಂಥ ಬಿಳಾಮನು ಏನು ಮಾಡ್ತಾನೆ, ಈ ಮೆಸೇಜನ್ನು ತಿಳಿಸಿದಾಗ ಇದು ಬಾಲಾಕನಿಗೆ ಸೇರ್ತೈತೆ. ಬಾಲಾಕನ ಏನು ಮಾಡ್ತಾನೆ, ಇನ್ನಷ್ಟು ಸ್ಪೆಷಲಾಗಿ VIP ಆಗಿರುವಂಥವ್ರನ್ನ ಕಳಿಸ್ಕೊಟ್ಟಾಗ ಇವನು ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಹೋಗ್ತಾನೆ. ಯಾರು? ಬಿಳಾಮನು ಹೋಗ್ತಾ ಇರುವಾಗ, ಕತ್ತೆ ಮೇಲೆ ಹೋಗ್ತಾ ಇರುವಾಗ ಒಂದು ವಿಚಿತ್ರವಾದಂಥ ಘಟನೆ ಆಗುತ್ತೆ. ಇದರ ಬಗ್ಗೆ ಅಪೊಸ್ತಲನಾದ ಪೇತ್ರನು ಕೂಡ ತನ್ನ 2ನೇ ಪತ್ರಿಕೆಯಲ್ಲಿ ಒಂದು ಕಾಮೆಂಟ್ರಿಯನ್ನು ಅವನು ತಿಳಿಸ್ತಾನೆ. ಅದನ್ನು 2ನೇ ಪೇತ್ರ 2ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡ್ಬೋದು. ಯಾಕಂದರೆ ಈ ಪ್ರವಾದಿ ಅಥವಾ ಈ ಬಿಳಾಮ ಅಂತ ಕರೆಯೋಣ ನಾವು, ಬಿಳಾಮನು ಹೋಗ್ತಾ ದೇವರು ಹೋಗಬೇಡ ಅಂತ ಹೇಳಿದ್ರು ಕೂಡ ಇವನು ಹೋಗ್ತಾನೆ. ಹೋದಾಗ ಆ ಕತ್ತೆ ದೇವದೂತನು ನಿಂತಿರುವಂಥದ್ದನ್ನು ನೋಡಿ ಮುಂದೆ ಹೋಗದೇ ಇರ್ತದೆ. ಹೋದರೂ ಕೂಡ ಸ್ವಲ್ಪ ಬಹುಶಃ ಭಯಪಟ್ಕೊಂಡು ಗೋಡೆಗೆ ಹತ್ತಿರ, 2 ಕಡೆ ಗೋಡೆ ಇದ್ದ ಹಾಗಿರ್ತದೆ. ಆ ಗೋಡೆಗೆ ಹತ್ತಿರ ಹೋದಾಗ ಕತ್ತೆ ಮೇಲೆ ಕೂತಿರುವಂಥ ಈ ಬಿಳಾಮನ ಕಾಲು ಕತ್ತೆಗೂ ಮತ್ತು ಈ ಗೋಡೆಗೂ ಸ್ವಲ್ಪ ಅದು ಇರುಕಿಕೊಂಡು ಅವನಿಗೆ ನೋವಾಗಿ ಅವನು ಒಂದು ಏಟು ಕೊಡೋ 3 ಸಾರಿ ಹೊಡೆದು ಬಿಡ್ತಾನೆ. 3 ಏಟು ಹೊಡೆದು ಬಿಡ್ತಾನೆ, 3 ಸಾರಿ ಹೊಡಿತಾನೆ. ಆಗ ಆ ಕತ್ತೆಗೆ ದೇವರು ಮಾತನಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟಾಗ ಕತ್ತೆ 3 ಸಾರಿ ನನ್ನನ್ನು ಯಾಕೆ ನೀನು ಹೊಡೆದಿದ್ದಿ ಎಂಬುದಾಗಿ ಆ ಕತ್ತೆ ಕೇಳ್ತದೆ. ಆ ರೀತಿಯಾಗಿ ಕೇಳಿದಾಗ ಅವನು ಅಷ್ಟರೊಳಗೆ
ಅವನ ಕಣ್ಣನ್ನು ದೇವರು ತೆರೆದಾಗ ಅಲ್ಲಿ ದೇವದೂತ ನಿಂತಿರುವಂಥದ್ದು ನೋಡಿ, ನಾನು ಬೇಕಾದರೆ ಹಿಂದಿರುಗಿ ಹೋಗ್ತೇನೆ, ನಾನು ಗೊತ್ತಿಲ್ಲದೆ ನಾನು ಪಾಪ ಮಾಡಿದೆ ಎಂಬುದಾಗಿ ಅರಿಕೆ ಮಾಡ್ತಾನೆ. ಆದರೂ ಕೂಡ ಈ ಬಾಲಾಕನು ಅಷ್ಟು ಸುಲಭದಲ್ಲಿ ಬಿಡೋವನ ಆಗಿರಲಿಲ್ಲ. ಅಂದರೆ ಭಾಳ ಪಟ್ಟು ಹಿಡಿದಂಥವನು, ಫೋಕಸ್ಡ್ ಮ್ಯಾನ್ ಆಗಿದ್ದ, ಅಂದರೆ ಕೇಂದ್ರಿತವಾದ ವ್ಯಕ್ತಿಯಾಗಿದ್ದ ಇವನು. ತನ್ನ ಕೆಲಸ ಏನು ಆಗಬೇಕು, ಏನದು ಇಸ್ರಾಯೇಲ್ರು ಶಪಿಸಲ್ಪಡಬೇಕು ಎಂಬುದೇ ಅವನ ಗುರಿಯಾಗಿತ್ತು. ಯಾಕಂದರೆ ಜಯ ಆ ಮೂಲಕ ಪಡ್ಕೋಬೇಕಂತ ಹೇಳ್ಬಿಟ್ಟು ಇವನು ಸ್ಟ್ರಾಟಜಿ, ಒಂದು ವಿಧಾನ, ಶೈಲಿ ಇವನು ತನಗೋಸ್ಕರವಾಗಿ ಹಾಕಿಕೊಂಡಿದ್ದ. ಈಗ 3 ಸಾರಿ ಇವನು ಯತ್ನ ಮಾಡಿದರೂ ಶಪಿಸೋದಕ್ಕೆ ದೇವರು ಶಾಪಕ್ಕೆ ಬದಲಾಗಿ ಆಶೀರ್ವಾದವನ್ನೇ ಅದೇ ಬಿಳಾಮನ ಮುಖಾಂತರವಾಗಿ ನುಡಿಯುವಂತೆ ದೇವರು ಮಾಡ್ತಾನೆ. ಅದಕ್ಕೆ ಭಾಳ ಕೋಪ ಮಾಡಿಕೊಂಡು ಈ ಬಾಲಾಕನು ಚಪ್ಪಾಳೆ ಹೊಡೆದು, ಕೋಪದಿಂದ, ಸಂತೋಷವಾಗಿ ಅಲ್ಲ, ಕೋಪದಿಂದ ಚಪ್ಪಾಳೆ ಹೊಡೆದು ಅವನೇನು ಹೇಳ್ತಾನೆ, ಈ 3 ಸಾರಿಯೂ ನೀನು ಆಶೀರ್ವದಿಸಿದಿ, ಶಪಿಸ್ ಅಂತ ಹೇಳಿದಾಗ ನನ್ನ ವೈರಿಗಳನ್ನ ನೀನು ಆಶೀರ್ವದಿಸಿಬಿಟ್ಟಿದ್ದಿ, ಆದ ಕಾರಣ ನಿನ್ನ ಊರಿಗೆ ಹೋಗ್ಬಿಡು ಅಂತ ಹೇಳ್ತಾನೆ. ಊರಿಗೆ ಹೋಗು ಅಂತ ಹೇಳಿದಾಗ ಈ ಬಿಳಾಮನ್ ಹೇಳ್ತಾನೆ, ಹೋಗೋದಕ್ಕೆ ಮುಂಚಿತವಾಗಿ ಕೆಲವು ಮಾತುಗಳನ್ನು ನಿನ್ನ ಬಗ್ಗೆನೂ ಇಸ್ರಾಯೇಲ್ರ ಬಗ್ಗೆನೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಸ್ರಾಯೇಲ್ರ ಬಗ್ಗೆ ಮತ್ತು ಮೋವಾಬ್ಯರ ಬಗ್ಗೆ ಪ್ರವಾದನೆ ಹೇಳ್ತಾನೆ. ಇಸ್ರಾಯೇಲ್ರು ಜಯಶಾಲಿಗಳಾಗಿರ್ತಾರೆ, ಮೋವಾಬ್ಯರು ಸೋಲಿಸಲ್ಪಡುವವರಾಗಿರ್ತಾರೆ ಎಂಬ ಮಾತನ್ನು, ಪ್ರವಾದನೆಯನ್ನು, ಭವಿಷ್ಯವನ್ನು ನುಡಿದು ಬಿಡ್ತಾನೆ. ಅವನು ಹೇಳಿದ್ದು ಭಾಳ ಕರೆಕ್ಟಾಗಿತ್ತು. ಯಾಕೆ ಅಂತ ಹೇಳಿದರೆ ಅವನು ಶಕುನ ನೋಡುವಂಥದ್ದು ಬೇಡ ಅಂತ ತೀರ್ಮಾನ ಮಾಡ್ತಾನೆ. ಯಾಕಂದರೆ ದೇವ್ರ ಚಿತ್ತ ಇಸ್ರಾಯೇಲನ್ನು ಆಶೀರ್ವದಿಸಬೇಕು, ಇಸ್ರಾಯೇಲರಿಗೆ ಶುಭ ತರಬೇಕು ಅನ್ನುವಂಥದ್ದು ದೇವ್ರ ಚಿತ್ತ ಎಂಬುದನ್ನು ಬಿಳಾಮನು ತಿಳ್ಕೊಂಡು ಶಕುನ ನೋಡೋದರಲ್ಲಿ ಇನ್ನೇನು ಪ್ರಯೋಜನ ಇಲ್ಲ ಅಂತೇಳ್ಬಿಟ್ಟು ಶಕುನ ನೋಡುವುದಕ್ಕೆ ಹೋಗದೆ ಒಂದು ತೀರ್ಮಾನ ತಗೊಂಡಿದ್ದರಿಂದ ದೇವರ ಆತ್ಮನ ಪರವಶ ಉಳ್ಳವನಾಗಿ, ದೈವ ಪ್ರೇರಿತನಾಗಿ ಅವನು ಈ ಪ್ರವಾದನೆಯನ್ನು ನುಡಿತಾನೆ. ಒಳ್ಳೆಯ ಪ್ರವಾದನೆಯನ್ನು ನುಡಿತಾನೆ ಮತ್ತು ಹೋಗೋ ಮುಂಚಿತವಾಗಿ ಒಂದು ಪ್ರವಾದನೆಯನ್ನು ಕೂಡ ಅವನು ಹೇಳಿಬಿಟ್ಟು ಹೋಗ್ತಾನೆ. ಆ ಪ್ರವಾದನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಕ್ಷತ್ರ ಪ್ರಾಯನು ಎಂಬುದಾಗಿ 24:17 ಹೇಳಿಬಿಟ್ಟು ಅನಂತರ ಇನ್ನು ಬೇರೆ ದೇಶದವರ ಬಗ್ಗೆ ಕೂಡ ಅವನು ಪ್ರವಾದಿಸ್ತಾನೆ. ಬಿಳಾಮನು ಬಾಲಾಕನಿಗೆ ಪ್ರವಾದಿಸ್ತಾನೆ. ಯಾವ್ಯಾವ ದೇಶ ಅಂತ ಹೇಳ್ಬಿಟ್ಟು ನೋಡುವಾಗ, ಹೌದು, ಮೊದಲು ಮೋವಾಬ್ಯರ ಬಗ್ಗೆ ಪ್ರವಾದಿಸಿದ, ಹೌದು, ಅದರೊಂದಿಗೆ ಇಸ್ರಾಯೇಲ್ರ ಬಗ್ಗೆ ಅವನು ಪ್ರವಾದಿಸಿದ, ಅವರು ಜಯಶಾಲಿಗಳಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇಸ್ರಾಯೇಲ್ರ ಮತ್ತು ಮೋವಾಬ್ಯರ ವಿಷಯದಲ್ಲಿ ಹೇಳುವಾಗ ಮೆಸ್ಸಿಯನ ಬಗ್ಗೆ ಅಥವಾ ಕ್ರಿಸ್ತನ ಬಗ್ಗೆ, ಅಭಿಷಿಕ್ತನ ಬಗ್ಗೆ, ನಕ್ಷತ್ರ ಪ್ರಾಯನ ಬಗ್ಗೆ ಕೂಡ ಅವನು ಪ್ರವಾದನೆ ಹೇಳಿಬಿಟ್ಟು ಅನಂತರ ಅವನು 3ನೇದಾಗಿ ಅಮಾಲೇಕ್ಯರ ಬಗ್ಗೆ ಪ್ರವಾದನೆ ಹೇಳ್ತಾನೆ. ಅಂದರೆ ಸೋತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಕೇನ್ಯರ ಬಗ್ಗೆ, ಕೇನ್ಯರು ಬಂದು ಮೋಶೆ ಸಂಬಂಧಿಕರು, ಅವರ ಬಗ್ಗೆ ಒಂದು ಪ್ರವಾದನೆ, ಅವರು ಸೋತು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಡೆಗೆ ಅಶ್ಶೂರ್ಯರ ಬಗ್ಗೆ ಪ್ರವಾದಿಸ್ತಾನೆ. ಅಶ್ಶೂರ್ಯರು ಕೂಡ ಅಬ್ರಹಾಮನ ಹೆಂಡತಿಯಾದಂಥ ಕೆತುರಳ ಮುಖಾಂತರ ಬಂದಂಥ ವಂಶದವರು, ಆದಿಕಾಂಡ 25, ಅವರು ಕೂಡ ಸೋತು ಹೋಗ್ತಾರೆ. ಹಾಗಾದರೆ ಇಸ್ರಾಯೇಲ್ರೇ ಗೆಲ್ತಾರೆ, ಇಸ್ರಾಯೇಲ್ರೇ ವಾಗ್ದಾನಕ್ಕೆ ಪಾತ್ರರು, ಇಸ್ರಾಯೇಲ್ರೇ ದೊರೆತನ ಮಾಡ್ತಾರೆ ಅನ್ನುವಂಥದ್ದು ಎದ್ದು ನಿಲ್ಲುವಂಥದ್ದಾಗಿದೆ 24ನೇ ಅಧ್ಯಾಯದಲ್ಲಿ. 25ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ರು ಒಂದು ವಿಷಾದಕರವಾದಂಥ ಒಂದು ಅನುಭವಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಬಹುಶಃ ಇದು ಈ ಬಿಳಾಮನು ಇದ್ದಾನಲ್ವ, ಬಿಳಾಮನು ಬಾಲಾಕನು ಮೋವಾಬ್ಯರು, ಆ ಮೋವಾಬ್ಯರ ಇನ್ಫ್ಲೂಯೆನ್ಸ್ನಿಂದ ಆದಂಥ ಒಂದು ಅನುಭವ ಆಗಿರಬೇಕು. ಯಾಕಂದರೆ 25ನೇ ಅಧ್ಯಾಯದ 1ನೇ ವಚನದಲ್ಲಿ ಇಸ್ರಾಯೇಲರು ಶೀಟೀಮ್ ಅಂತ ಹೇಳಿದ್ರೆ ಜಾಲಿ ಮರ, ಅಕೇಶಿಯ ಮರ ಇರುವಂಥ ಒಂದು ಊರು ಅಥವಾ
ಮುಳ್ಳಿರುವಂಥ ಒಂದು ಜಾಲಿ ಮರ ಅಂತ ಹೇಳ್ಬಿಟ್ಟು ಆತ್ಮಿಕವಾದ ರೀತಿಯಲ್ಲಿ ಕೂಡ ಒಂದು ಮುಳ್ಳು ಇವರಿಗೆ ಆ ಊರಿನಲ್ಲಿ ಸಿಕ್ಕಿತು. ಯಾಕಂದರೆ ವಾಸವಾಗಿದ್ದಾಗ ಇಸ್ರಾಯೇಲರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಮೋವಾಬ್, ಬಾಲಾಕನು ಮೋವಾಬಿಗೆ ಅರಸನು. ಅವನು ಪ್ರವಾದಿಸು ಇಸ್ರಾಯೇಲರಿಗೆ ವಿರುದ್ಧವಾಗಿ ಶಾಪ ಕೊಡು ಎಂಬುದಾಗಿ ಅವನ ಯತ್ನ ಆಗಲಿಲ್ಲ. ಬಿಳಾಮನ ಮುಖಾಂತರ ದೇವರು ತಡೆ ಮಾಡಿದ್ದ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದರ ಇನ್ಫ್ಲೂಯೆನ್ಸ್, ಪ್ರಭಾವ ಆಯಿತು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಬನ್ನಿರಿ ಎಂಬುದಾಗಿ ಇಸ್ರಾಯೇಲರನ್ನು ಕರೆದಾಗ ಇಸ್ರಾಯೇಲರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. 2ನೇ ವಚನ, ಆ ಅರಣ್ಯಕಾಂಡ 25:2. ಈ ಮೂಲಕವಾಗಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 3ನೇ ವಚನದಲ್ಲಿ ಒಂದು ವಿಷಾದಕರವಾದಂಥ ಒಂದು ಹೇಳಿಕೆ ಇದೆ. ಅದೇನಂತ ಹೇಳಿದರೆ, ಹೀಗೆ ಇಸ್ರಾಯೇಲ್ಯರು ಪೆಗೋರದ ಬಾಳನ ಭಕ್ತರಾದ ಹಾಗೆ ಆಯಿತು. ಆದ ಕಾರಣ ಇವರು ದೇವರು, ಕರ್ತನಾದ ದೇವರು, ಇರುವಾತನೇ ಆಗಿರುವ ದೇವರು, ಮೋಶೆಯ ದೇವರು, ಅಬ್ರಾಮ್, ಈಸಾಕ್, ಯಾಕೋಬರ ದೇವರು, ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿ ಕಾಯ್ತಾ ಬರುವಾಗ ಇಲ್ಲಿ ಮೋವಾಬ್ನಲ್ಲಿ ಅವರು ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಬಾಳನ ಭಕ್ತರಾದರು. ಬಾಳನೆಂಬ ಪೆಗೋರದ ಒಂದು ವಿಗ್ರಹದ ಭಕ್ತರಾದ ಹಾಗಾಯಿತು. ಅದರಿಂದ ಅವರ ಮೇಲೆ ದೇವರ ಕೋಪ ಬಂತು. ಯೆಹೋವನ ಕೋಪಗೊಂಡು ಮೋಶೆಗೆ, ನೀನು ಜನರ ಮುಖಂಡರೆಲ್ಲರನ್ನೂ ಹಿಡಿಸಿ ಅವರಿಗೆ ಬಹಿರಂಗವಾಗಿ ಏನು ಶಿಕ್ಷೆ ಕೊಡಬೇಕು? 4ನೇ ವಚನದಲ್ಲಿ ಮರಣದಂಡನೆಯನ್ನು ಮಾಡಿಸಬೇಕು ಎಂದು ಹೇಳಿದನು. ದೇವರ ಒಂದು ಸರ್ಕಾರ ಮೋಶೆ ಮುಖಾಂತರ ಆ 50-60 ಲಕ್ಷ ಜನರಿಗೆ ಆಗಿತ್ತು. ಪ್ರಜಾಪ್ರಭುತ್ವ ಅಲ್ಲ, ದೇವಪ್ರಭುತ್ವ ಅದಾಗಿತ್ತು. ದೇವರು ತಾನೇ ಅವರ ಅರಸನಾಗಿ ಅವರನ್ನು ನಡೆಸ್ತಾ, ಅವರನ್ನು ನಡೆಸ್ಕೊಂಡು ಹೋಗುವಂಥದ್ದು ಯಾವ ರೀತಿ? ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭದ ಮುಖಾಂತರ, ಹಗಲು ಹೊತ್ತಿನಲ್ಲಿ ಮೇಘಸ್ತಂಭದ ಮುಖಾಂತರವಾಗಿ ಸುಮಾರು 38 ವರ್ಷಗಳು ಪೋಷಣೆ ಮಾಡ್ತಾ ದೇವರೇ ರಾಜನಾಗಿ, ರಾಜ ಪ್ರತಿನಿಧಿಗಳಾಗಿರುವಂಥ ಮೋಶೆ ಮುಖಾಂತರ, ನಾಯಕರ ಮುಖಾಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾಗ ಈಗ ಒಂದು ವಿಷಾದಕರವಾದಂಥದ್ದಾಯಿತು. ಯಾಕಂದರೆ ಅದರಲ್ಲಿ ಲೀಡರ್ಸ್, ಮುಖಂಡರೆಲ್ಲರೂ ಕೂಡ ಅದೇ ರೀತಿಯಾಗಿ ಬಾಳನ ಭಕ್ತರಾಗ್ಬಿಟ್ರು ಶಾರ್ಟ್ ಟೈಮ್ನಲ್ಲಿ. ಯಾಕಂದರೆ ಸ್ತ್ರೀಯರು, ಮೋವಾಬ್ ಸ್ತ್ರೀಯರು ಅವರನ್ನು ತಮ್ಮ ಕಡೆ ಸೆಳ್ಕೊಂಡು ಬಿಟ್ಟರು. ಮೋವಾಬ್ ಸ್ತ್ರೀಯರೊಡನೆ ಇವರಿಗೆ ಸಹವಾಸ ಇದ್ದುದರಿಂದ ತಮ್ಮ ದೇವರ ಭಕ್ತಿಯಿಂದ, ದೇವರ ಭಕ್ತರಾಗುವಂಥ ಆ ಒಂದು ಸ್ಥಾನದಿಂದ, ಆ ಒಂದು ನೆಲೆಯಿಂದ ಇವರನ್ನು ತಿರುಗಿಸಿಬಿಟ್ರು. ಆದ ಕಾರಣ ದೇವರ ಕೋಪ ಬಂತು. ಅದರ ನಿಮಿತ್ತವಾಗಿ ಅವರಿಗೆ ಪ್ರಾಣ ಶಿಕ್ಷೆ ಅಥವಾ ಮರಣದಂಡನೆ ಆಗಬೇಕಂತ ದೇವರು ಹೇಳಿದರು. ಇಸ್ರಾಯೇಲರು ಮತ್ತು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಆಳ್ತಾ ಇದ್ದರು ಇದನ್ನು ಕೇಳಿಬಿಟ್ಟು. ಯಾಕಂದರೆ ಇಸ್ರಾಯೇಲರಿಗೆ ಬಂದಂಥ ಈ ಕಲ್ಮಶವನ್ನು ತೊಲಗುವಂತೆ ಇಲ್ಲಿ ನಾಯಕರೆಲ್ಲರೂ ಕೂಡ ಮರಣದಂಡನೆ ಆಗಬೇಕಂತ ದೇವರು ಘೋಷಣೆ ಮಾಡಿಬಿಟ್ಟಾಗ ದೊಡ್ಡ ಒಂದು ಎಮೋಷನ್, ಒಂದು ಉದ್ವೇಗ ಅಲ್ಲಿ ಆಯಿತು. ದೇವದರ್ಶನ ಗುಡಾರದ ಮುಂದೆ ಎಲ್ಲ ಜನರು ಅಳ್ತಾ ಇದ್ದರು. ಭಯದಿಂದ ಅಳ್ತಾ ಇದ್ದಿರ್ಬೋದು, ಪಶ್ಚಾತ್ತಾಪದಿಂದ ಅಳ್ತಾ ಇದ್ದಿರ್ಬೋದು. ಒಟ್ಟು ಅಳ್ತಾ ಇದ್ದಾಗ ಒಬ್ಬ ಇಸ್ರಾಯೇಲ್ನು ಭಾಳ ಬೋಲ್ಡಾಗಿ ಏನು ಮಾಡ್ದ? ಮೋಶೆಗೂ ಸರ್ವ ಸಮೂಹದವರಿಗೂ ಎದುರಾಗಿ ಒಬ್ಬ ಮಿದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಬಳಿಗೆ ಕರ್ಕೊಂಡು ಬರುವುದನ್ನು ಕಂಡ್ರು. ಆಗ ಈಗಾಗಲೇ ಮೋವಾಬ್ ಸ್ತ್ರೀಯರ ಸಹವಾಸದಿಂದ ಅವರು
ತನ್ನ ಭಕ್ತಿಯನ್ನು ಕಳ್ಕೊಂಡ್ರು. ಅಂಥ ವೇಳೆಯಲ್ಲಿ ಒಬ್ಬ ತಿರುಗಿ ಬೀಳುವಂಥ ಒಬ್ಬ ಯವನಸ್ಥನು, ಅವನ ಹೆಸರು ಕೂಡ ಇದೆ ಮತ್ತು ಹುಡುಗಿಯ ಹೆಸರು ಕೂಡ ಇದೆ, ಧೈರ್ಯವಾಗಿ ದೇವಸೇವಕನ ಮುಂದೆ, ಭಕ್ತಾದಿಗಳ ಮುಂದೆ, ಸಭೆಯವರ ಮುಂದೆ ಬರ್ತಾ ಇದ್ದಾನೆ, ಒಬ್ಬ ಹುಡುಗಿಯನ್ನು ಕರ್ಕೊಂಡು. ಆದ ಕಾರಣ ಫೀನೆಹಾಸನು ಏನು ಮಾಡ್ತಾನೆ, ಸಭೆಯ ನಡುವೆಯಿಂದ ಎದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೇಲ್ನ ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಹೊಕ್ಕು ಅವರಿಬ್ಬರನ್ನು, ಅಂದರೆ ಆ ಒಂದು ಇಸ್ರಾಯೇಲನನ್ನು, ಅವನ ಹೆಸರು ಜಿಮ್ರಿಯನ್ನು, ಆನಂತರ ಆ ಸ್ತ್ರೀಯ ಹೆಸರು ಕೊಜ್ಬಿ. ಜಿಮ್ರಿ ಅಂತ ಹೇಳಿದ್ರೆ ಸಂಗೀತ ಅಂತ ಅರ್ಥ. ಅವನ ಸಂಗೀತ ಅವತ್ತು ನಿಂತು ಹೋಯ್ತು, ಯಾಕಂದರೆ ಫೀನೆಹಾಸನು ಅವನನ್ನು ಸಂಹರಿಸ್ಬಿಟ್ನು. ಮತ್ತು ಕೊಜ್ಬಿ ಅಂತ ಹೇಳಿದ್ರೆ ಸುಳ್ಳು ಅಂತ ಹೇಳ್ಬಿಟ್ಟು, ಹೆಸರಿಗೆ ತಕ್ಕಂಥವಳು ಸುಳ್ಳು, ಆಕಿ ಸುಳ್ಳಾದಂಥ ಭಕ್ತಿಗೆ ನಡೆಸಿದ್ದರಿಂದ ಏನಾಯಿತು, ಫೀನೆಹಾಸನು ಅಂದರೆ ಸರ್ಪಭಾಯಿ ಇರುವಂಥವನಂತ ಅವನ ಹೆಸರಿನ ಅರ್ಥ. ಅವನು ಆ ರೀತಿಯಾಗಿ ಮಾಡಿದ್ದು ದೇವರಿಗೆ ಸಂತೋಷವಾಯಿತು. ಅಂದರೆ ದೇವರ ಪರವಾಗಿ ದೇವರ ನಾಮ ದೂಷಣೆಗೆ ಒಳಗಾಗ್ತಾ ಇದೆ. ಅನ್ಯ ಜನರ ಜೊತೆಯಲ್ಲಿ ಈ ಭಕ್ತಿ ಕೆಡಿಸ್ಕೊಳ್ಳುವಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡನ್ನು ಅವನು ಫೀನೆಹಾಸನು ತಕ್ಕೊಂಡನು. ದೇವರದನ್ನು ಮೆಚ್ಚಿದನು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಈ ರೀತಿಯಾಗಿ 25ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 25ನೇ ಅಧ್ಯಾಯ ಅರಣ್ಯಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 25. And Israel abode in Shittim, and the people began to commit whoredom with the daughters of Moab. And they called the people unto the sacrifices of their gods. And the people did eat and bowed down to their gods. And Israel joined himself unto Baal Peor. And the anger of the Lord was kindled against Israel. And the Lord said unto Moses, Take all the heads of the people, and hang them up before the Lord against the sun, that the fierce anger of the Lord may be turned away from Israel. And Moses said unto the judges of Israel, Slay ye every one of his men that were joined unto Baal Peor. And behold, one of the children of Israel came and brought unto his brethren a Midianitish woman in the sight of Moses, and in the sight of all the congregation of the children of Israel, who were weeping before the door of the tabernacle of the congregation. And when Phinehas the son of Eleazar, the son of Aaron the priest, saw it, he rose up from among the congregation, and took a javelin in his hand. And he went after the man of Israel into the tent, and thrust both of them through, the man of Israel and the woman through her belly. So the plague was stayed from the children of Israel. And those that died in the plague were 24,000. And the Lord spake unto Moses, saying, Phinehas the son of Eleazar, the son of Aaron the priest, hath turned my wrath away from the children of Israel, while he was zealous for my sake among them, that I consume not the children of Israel in my jealousy. Wherefore say, Behold, I give unto him my covenant of peace, and he shall have it, and his seed after him, even the covenant of an everlasting priesthood, because he was zealous for his God, and made an atonement for the children of Israel. Now the name of the Israelite that was slain, even that was slain with the Midianitish woman, was Zimri the son of Selu, a prince of a chief house among the Simeonites. And the name of the Midianitish woman that was slain was Cosbi, the daughter of Zur. He was head over a people, and of a chief house in Midian. And the Lord spake unto Moses, saying, Vex the Midianites, and smite them, for they vex you with their wiles, wherewith they have beguiled you in the matter of Peor, and in the matter of Cosbi, the daughter of a prince of Midian, their sister, which was slain in the day of the plague for Peor's sake.